ಕರ್ನಾಟಕ ಸ್ಪೆಷಲ್ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಬರೀ ಮೈದಾ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ಕರ್ಜಿಕಾಯಿನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಕರ್ಜಿಕಾಯಿ ಮಾಡೋದಕ್ಕೆ ಒಂದು ಬೌಲಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಲಾರ್ಜ್ ಸೈಜ್ ಬೌಲಲ್ಲೇ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಸ್ವೀಟ್ ಆಗಿರೋದ್ರಿಂದ ನಾನು ಒಂದು 2 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಹಿಟ್ಟಿಗೆ. ಹಾಗೆಯೇ ಇದು ತುಂಬ ಚೆನ್ನಾಗಿ ಕಲರ್ ಬರೋದಕ್ಕೆ ಅರಿಶಿನದ ಪುಡಿನ ಒಂದು 1/4 ಚಮಚದಷ್ಟು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಈ ಹಿಟ್ಟನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಬರೀ ಮೈದಾ ಹಿಟ್ಟು ಹಾಗೆಯೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಮಾಡಿದ್ರೆ ಇದು ಸ್ವಲ್ಪ ನಾರು ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ. 1 ಸೌಟ್ ಆಗುವಷ್ಟು ಬಿಸಿ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಬೇಕು. ನೀವು ಎಣ್ಣೆ ಈ ಥರ ಹಾಕಿದಾಗ ಈ ಥರ ನೊರೆ ಬರಬೇಕು ಹಿಟ್ಟಿಗೆ ಹಾಕಿದಾಗ. ಸೊ ಆವಾಗ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಬರೀ ಮೈದಾ ಹಿಟ್ಟಲ್ಲಿ ಮಾಡಿದಾಗ ನಾರು ಆಗುತ್ತಲ್ವ, ಆ ಥರ ಆಗಲ್ಲ. ನೋಡಿ, ಇದು ಪರ್ಫೆಕ್ಟಾಗಿ ಈ ಥರ ಎಣ್ಣೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ನೀವು ಬರೀ ಮೈದಾ ಹಿಟ್ಟಿಗೆ ಎಣ್ಣೆ ಹಾಕ್ತೆ ಜಸ್ಟ್ ಡೈರೆಕ್ಟಾಗಿ ನೀರು ಹಾಕಿ ಮಾಡಿಕೊಂಡ್ರೆ ಅದು ನೀವು ತಿನ್ನಬೇಕಾದ್ರೆ ಸ್ವಲ್ಪ ನಾರು ಅಂತ ಅನಿಸುತ್ತೆ. ಸೊ ಹಾಗಾಗಿ ನೀವು ಬಿಸಿ ಎಣ್ಣೆನ ಕಾಯಿಸ್ಬಿಟ್ಟು ಈ ಹಿಟ್ಟಿಗೆ ಹಾಕ್ಕೊಳ್ಳೋದನ್ನು ಮರಿಬೇಡಿ. ಇದನ್ನು ಸೇಮ್ ನಾವು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊಳ್ತೀವೋ ಸೇಮ್ ಅದೇ ಥರ ಇದನ್ನು ಕಲಿಸ್ಕೊಳ್ಬೇಕು. ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಇಲ್ಲ ಒಂದೇ ಸರಿ ನೀರು ಜಾಸ್ತಿ ಆಗಿಬಿಡುತ್ತೆ. ಹಾಗೂ ಏನಾದರೂ ನೀರೆಲ್ಲ ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಹಿಟ್ಟನ್ನು ಮೇಲೆ ಹಾಕಿ ನೀಟಾಗಿ ಕಲಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ನೀವು. ನಾನು ಈ ಥರ ನೀಟಾಗಿ ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ತೀವೋ ಅದೇ ಥರ ಕಲಿಸ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಹಾಕಿರೋದ್ರಿಂದ ಈ ಕಲ್ಲರು ತುಂಬ ಚೆನ್ನಾಗಿ ಅನಿಸುತ್ತೆ ಹಿಟ್ಟಿಂದು. ನೋಡಿ, ನೀಟಾಗಿ ಸೇಮ್ ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೊಂಡಿನೋ ಅದೇ ಥರ ಕಲಿಸ್ಕೊಂಡಿದ್ದೀನಿ. ಸೇಮ್ ಚಪಾತಿ ಹಿಟ್ಟಿನ ಥರನೇ ಸ್ಮೂತಾಗಿ ಹಿಟ್ಟು ಇದೆ. ನೆಕ್ಸ್ಟು ನಾನು ಹೂರ್ಣನ ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಕೊಬ್ಬರಿಯನ್ನು ತಗೊಳ್ತೀನಿ. ಜಸ್ಟ್ 2 ಕೊಬ್ಬರಿನ, ಅದು 1 ಕೊಬ್ಬರಿ ಫುಲ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಂದು 40ರಷ್ಟು ಕರ್ಜಿಕಾಯಿ ಆಗುತ್ತೆ. ಸೊ ನಾನು ಅರ್ಧ ಹೋಳಿಗೆ ಮಾತ್ರ ಕೊಬ್ಬರಿನ ಯೂಸ್ ಮಾಡಿಕೊಂಡು ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ. ಸೊ ಈ ಅರ್ಧ ತೆಂಗಿನಕಾಯಿ ಕೊಬ್ಬರಿನ ಯೂಸ್ ಮಾಡಿದ್ರೆ ನಿಮಗೆ ಅರೌಂಡ್ 20ರಷ್ಟು ಕರ್ಜಿಕಾಯಿ ಆಗುತ್ತೆ. ಈ ಥರ ನೀಟಾಗಿ ತುರಿದ್ಕೊಳ್ಬೇಕು. ಇದಿವಾಗ ಆಗಿದೆ. ಅರ್ಧ ಹೋಳಿಗೆನ ನೀಟಾಗಿ ತುರ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಅರ್ಧ ಹೋಳಿಗೆ ತೆಂಗಿನಕಾಯಿ ಏನು ತುರ್ಕೊಂಡಿದ್ದೀನೋ ಕೊಬ್ಬರಿನ, ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ನೀವು ಹಸಿ ತೆಂಗಿನಕಾಯಿ ಏನಾದರೂ ಯೂಸ್ ಮಾಡಿಕೊಂಡ್ರೆ ಅದು ನೀರು ಆಗಿಬಿಡುತ್ತೆ. ಸೊ ನೀವು ಪ್ರಿಫರು ಕೊಬ್ಬರಿಯನ್ನೇ ತೊಗೊಳ್ಳಿ, ಅದೇ ಬೆಸ್ಟು ನಿಮಗೆ. ನೆಕ್ಸ್ಟು ನಾನು ಇದಕ್ಕೆ ಅರ್ಧ ಕಪ್ ಹಾಕ್ಕೊಳ್ಳಲ್ಲ, ಒಂದು 1/4 ಕಪ್ಪಷ್ಟು ಎಳ್ಳನ್ನು ಸೇರಿಸ್ಕೊಳ್ತೀವಿ. ನೀವು ಬೇಕಾದರೆ ಜಾಸ್ತಿ ಎಳ್ಳನ್ನು ಹಾಕ್ಕೊಳ್ಬೋದು. ನಾನು ಜಸ್ಟ್ ಒಂದು ಹೋಳಿಗೆ ಕೊಬ್ಬರಿ ತುರಿಗೆ ಒಂದು 1/4 ಕಪ್ ಆಗುವಷ್ಟು ಎಳ್ಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವೀಟ್ಗೆ ಸಕ್ಕರೆನೂ ಅಷ್ಟೇ 1/4 ಕಪ್ಪಷ್ಟು ಹಾಕ್ಕೊಳ್ತೀನಿ. ಇಲ್ಲ ನಿಮಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು, ಇಲ್ಲ ಸ್ವೀಟ್ ಏನಾದರೂ ಕಡಿಮೆ ಬೇಕು ಅಂದರೆ ನೀವು ಈ ಹೂರಣ ಟೇಸ್ಟ್ ಮಾಡಿ ನೋಡಿ ಸಕ್ಕರೆನ ಹಾಕ್ಕೊಂಡು ಆಗುತ್ತೆ. ನಾನಿಲ್ಲಿ ಜಸ್ಟು 1/4 ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿವಾಗ ರೆಡಿಯಾಗಿದೆ. ಬೇಕಿದ್ರೆ ಇನ್ನೊಂದು ಚೂರು ನಾನು ಎಳ್ಳನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ನೋಡಬೇಕಾದ್ರೆ ಹೂರಣ ಮಾಡ್ಕೋಬೇಕಾದ್ರೆ ಗೊತ್ತಾಗುತ್ತೆ. ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಎಳ್ಳನ್ನ ಯೂಸ್ ಮಾಡ್ಕೊಳ್ಳಿ. ಇದಿವಾಗ ಹೂರಣ ರೆಡಿ ಆಗಿದೆ. ನೆಕ್ಸ್ಟು ನಾನು ಕರ್ಜಿಕಾಯಿನ ಮಾಡ್ಕೊಳ್ಬೇಕಾಗತ್ತೆ. ಈ ಹಿಟ್ಟನ್ನು ಸೇಮ್ ಈ ಥರ ಕರ್ಜಿಕಾಯಿ ಮಾಡೋದನ್ನು ಯೂಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಶೇಪ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಚಿಕ್ಕ ಉಂಡೆನ ತಗೊಂಡು ಚಪಾತಿನ ಯಾವ ಥರ ಲಟ್ಟಿಸ್ಕೊಳ್ತೀವೋ ಸೇಮ್ ಅದೇ ಥರ ಉಂಡೆ ಮಾಡಿ ಇದನ್ನು ಲಟ್ಟಿಸ್ಕೊಳ್ಬೇಕು.
ನೀವೇನಾದರೂ ಆ ಥರ ಅಂಟ್ತಾ ಇದ್ದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಉಜ್ಕೊಳ್ಳಿ. ಆವಾಗ ನಿಮಗೆ ಲಟ್ಟಣಿಗೆಗೆ ಅಂಟ್ಕೊಳ್ಳಲ್ಲ. ಸ್ವಲ್ಪ ತೆಳುವಾಗೇ, ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಈ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ. ಇದಿವಾಗ ರೆಡಿ ಆಗಿದೆ. ನಾನು ಈ ಕರ್ಜಿಕಾಯಿ ಮಾಡುವಂಥ ಇದ್ರ ಮೇಲೆ ಇಟ್ಕೊಳ್ತೀನಿ. ಈ ಮಾಡಿಟ್ಕೊಂಡಿರುವಂಥ ಹೂವನ್ನ ಇದರಲ್ಲಿ ನಾನು 1.5 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಇನ್ನು 1 ಸ್ಪೂನ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ಜಾಸ್ತಿ ಬೇಕು ಹೂರ್ಣ ಅಂತ ಅಂದರೆ 1.5 ಸ್ಪೂನಷ್ಟು ಬೇಕಾದರೂ ಹಾಕ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಹಾಕ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಇದನ್ನು ನೀಟಾಗಿ ಈ ಥರ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡಿ ಈ ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೋ ಅದನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಸಖತ್ತಾಗಿ ಶೇಪ್ ಬಂದಿದೆ ಅಂತ ಹೇಳಿ. ಸೇಮ್ ನೀವು ಎಲ್ಲನೂ ಇದೇ ಥರ ಮಾಡ್ಕೊಳ್ಬೇಕಾಗತ್ತೆ. ನಾನೆಲ್ಲನೂ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟು ಎಣ್ಣೆಯಲ್ಲಿ ಕರ್ದ್ಕೊಳ್ತೀನಿ. ಇನ್ನೊಂದು ಕಡೆ ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನೀವು ಬಿಸಿ ಆಗಿದೆಯೋ ಇಲ್ಲ ಅಂತ ಹೇಳಿ ಬೇಕಾದರೆ ಒಂಚೂರು ಹಿಟ್ಟು ಹಾಕಿ ಟೆಸ್ಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಈ ಥರ ಹಿಟ್ಟು ಹಾಕಿದಾಗ ಈ ಥರ ಮೇಲೆ ಬಂದರೆ ಇದು ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಹೇಳಿ. ನೀವು ತುಂಬ ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡೆ ಬೇಯಿಸ್ಕೊಳ್ಳಿ. ಇವಾಗ ಮಾಡಿರುವಂತಹ ಕರ್ಜಿಕಾಯನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ತುಂಬ ಎಣ್ಣೆನೂ ಬಿಸಿ ಆಗಿಲ್ಲ, ಮೀಡಿಯಮಾಗಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ತುದಿಗೆ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಎಣ್ಣೆಗೆ ಹಾಕಿದಾಗ ಅದು ಓಪನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಎಣ್ಣೆಲಿ ಏನಾದರೂ ಓಪನ್ ಆದರೆ ನೀವು ಅದನ್ನು ತಕ್ಷಣ ತೆಗೆದುಬಿಡಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಫುಲ್ ಕಪ್ಪಾಗಿಬಿಡುತ್ತೆ, ಸಕ್ಕರೆ ಎಲ್ಲ ಬಿಡುತ್ತಲ್ವ, ಸೊ ಹಾಗಾಗಿ ಎಣ್ಣೆ ಕಪ್ಪಾಗತ್ತೆ. ನೋಡಿ, ಇದು ಸ್ವಲ್ಪ ಓಪನ್ ಆಗೋದಕ್ಕಾಗಿದೆ, ಸೊ ಹಾಗಾಗಿ ನಾನು ಎಣ್ಣೆಯಿಂದ ತೆಗೆದುಕೊಳ್ತೀವಿ. ನೀವು ಪ್ರತಿ ಸರಿ ಎಣ್ಣೆಗೆ ಹಾಕಬೇಕಾದ್ರೆ ತುದಿ ನೀಟಾಗಿ ಪ್ರೆಸ್ ಆಗಿದೆಯಾ, ಇಲ್ಲಾಂದರೆ ಒಂಚೂರು ಪ್ರೆಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಬೆಟರ್. ಇಲ್ಲಾಂದರೆ ನೀವು ಎಣ್ಣೆಗೆ ಹಾಕಿದಾಗ ಅದು ಓಪನ್ ಆಗಿಬಿಡುತ್ತೆ, ಆವಾಗ ಎಣ್ಣೆ ಎಲ್ಲ ಫುಲ್ ಕಪ್ಪಾಗಿಬಿಡುತ್ತೆ. ಕಾಯಿ ಸಕ್ಕರೆ ಎಲ್ಲ ಏನು ಹಾಕಿದ್ದೀವೋ ಅದು ಎಣ್ಣೆಲಿ ಬಿಟ್ಕೊಂಡ್ಬಿಡುತ್ತೆ. ಇನ್ ಕೇಸ್ ಆ ಥರ ಓಪನ್ ಆದರೆ ಜಸ್ಟ್ ತೆಗೆದುಬಿಡಿ, ಅದೇ ಬೆಟರು. ಈ ಥರ ನೀಟಾಗಿ ಅದನ್ನು ಊಟ ಎಲ್ಲ ಹಾಕ್ಕೊಳ್ತಾ ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಅರ್ಶಿನದ ಪುಡಿ ಹಾಕಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡಿ, ಅರ್ಶಿನ ಪುಡಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಲರ್ ಅನಿಸುತ್ತೆ ನಿಮಗೆ. ಆಮೇಲೆ ಮೈದಾ ಹಿಟ್ಟಾಗಿರೋದ್ರಿಂದ ನೀವು ಬಿಸಿ ಎಣ್ಣೆ ಹಾಕ್ಕೊಳ್ಳೋದು ಕೂಡ ಮರಿಬೇಡಿ, ಇಲ್ಲಾಂದರೆ ಅದು ನಿಮಗೆ ನಾರಾಗಿಬಿಡುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಾವು ಮಾಡಿರುವಂತಹ ಎಲ್ಲ ಕಜ್ಜಿಕಾಯಿನೂ ಸೇಮ್ ಇದೇ ಥರ ನೀವು ಬೇಯಿಸ್ಕೊಳ್ಳಿ. ನಾನು ನೀಟಾಗಿ ಕಜ್ಜಿಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ನಾನು ಊಟ ಹಾಕಿದಾಗ ಮತ್ತೆ ರಿಟರ್ನ್ ಬರ್ತದೆ, ಹಾಗಾಗಿ ನಾನು ಸ್ವಲ್ಪ ಈ ಥರ ಸೌಟೆಲ್ಲ ಹಿಡ್ಕೊಂಡು ನೀಟಾಗಿ ಬೇಯಿಸ್ಕೊಬಿಡ್ತೀನಿ. ಆವಾಗ ನಿಮಗೆ ನೀಟಾಗಿ ಬೆಂದಿದ ತಕ್ಷಣ ಅದು ಅಲ್ಲೇ ನಿಂತ್ಕೊಂಡು ಬೇಯುತ್ತೆ. ಸೊ ಇದು ಕಲರು ಪರ್ಫೆಕ್ಟಾಗಿ ಬೆಂದಿದೆ ನೋಡಿ, ಈ ಕಲರ್ ಇದ್ದರೆ ಸಾಕು. ನಾನು ಎಣ್ಣೆಯಿಂದ ತೆಗೆದುಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟಿಂದ ಮಾಡೋದು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ರೆಡಿಯಾಗಿದೆ. ಮಾಡಿರುವಂಥ ಎಲ್ಲನೂ ಇದೇ ಥರ ಬೇಯಿಸ್ಕೊಳ್ಳಿ. ಪರ್ಫೆಕ್ಟಾಗಿ ಕಜ್ಜಿಕಾಯಿ ರೆಡಿ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.